ನೋಡಿದೆ ನೋಡಿ ಕಲ್ಲು ಹೃದಯವನ್ನು ಕರಗಿಸುವ ದೃಶ್ಯ. ಹುಚ್ಚು ನಾಯಿಗಳ ಹುಚ್ಚಾಟಕ್ಕೆ ಹಸು ಒಂದು ನೋಡುಗರ ಕಣ್ಣೆದುರೇ ನರಕ ಯಾತನೆ ಅನುಭವಿಸುತ್ತಾ ಕೊನೆ ಉಸಿರು ಎಳೆಯುತ್ತಿರುವ ಮನ ಕಲಕುವ ದೃಶ್ಯ. ಇದು ನಡೆದಿದ್ದು ಗಾಂಧಿನಗರದ ಅಂಬಾಗಿರಿಯ ಪಕ್ಕದ ರಸ್ತೆಯಲ್ಲಿ. ಹೀಗೆ ಬೀದಿ ನಾಯಿಗಳ ದಾಳಿಗೆ ಇನ್ನೆಷ್ಟು ಜನರು ಸಾಯಬೇಕು, ಇನ್ನೆಷ್ಟು ಜಾನುವಾರುಗಳು ಸಾಯಬೇಕು? ಚುನಾವಣೆ ಬಂದಾಗ ಗೋ ಬೇಕು, ಮುಗಿದ ಮೇಲೆ ಹೀಗೆ ಗೋ ಒದ್ದಾಡಿ ಸತ್ತರೂ ಯಾರು ಬರುವುದಿಲ್ಲ. ಕೊನೆಗೊಂದು ರವಿ ಗೌಳಿ ಎಂಬ ಗೋರಕ್ಷನಿಗೆ ಫೋನ್ ಬರುತ್ತದೆ. ಅವನು ತಮ್ಮ ಸ್ನೇಹಿತರೊಂದಿಗೆ ಹೋಗಿ ಮುಂದಿನ ಕಾರ್ಯ ಮಾಡಬೇಕು. ಗೋಮಾತೆ ಹಿಂದೂಗಳ ಆರಾಧ್ಯ ದೈವ ಎನ್ನುವವರಿಗೆ ಈ ದೃಶ್ಯ ನೋಡಿದರೆ ಹೇಗೆ ಅನ್ನಿಸಬಹುದು? ಒಮ್ಮೆ ನೀವೇ ವಿಚಾರ ಮಾಡಿ. ಈಗಲಾದರೂ ಜನರು ಬೀದಿ ನಾಯಿಗಳ ಎದುರಿಸಲು ಒಂದಾಗಿ ಹೋರಾಡಿ. ಇದು ಸಾರ್ವಜನಿಕರ ಕ್ಷೇಮಕ್ಕಾಗಿ. ಅಣ್ಣ, ಎಷ್ಟು ಗಂಟೆಯಿಂದ ಆಗಿದೆ ಪ್ರಾಬ್ಲಮ್ ಇದು? ನಾವು ನೋಡಿದಾಗ ಸುಮಾರು 9:30 10 ಗಂಟೆ ಆಗಿತ್ತು. ಅವಾಗಲ್ಲಿ ಪ್ರೋಗ್ರೆಸಿವ್ ಹೈಸ್ಕೂಲ್ ಗ್ರೌಂಡ್ ಹತ್ರ ಕೂಗ್ತಾ ನಿಂತ್ಕೊಂಡಿತ್ತು. ಅಲ್ಲಿ ಅದಕ್ಕೇನೋ ಕಾಲಿಗೆ ಗಾಜ್ ಆಗದೆ ಅಂತೇಳಿ ನಾವು ಅವಾಗ ಕರೆದ್ವಿ ಈ ಕಡೆ. ಅದು ನಮ್ಮನ್ನು ವಿಚಿತ್ರವಾಗಿ ಮಾಡಿ ಶುರು ಮಾಡ್ತೀವಿ. ಬರೀ ಬೆರೆಸ್ಕೊಂಡ್ಬರೋದು ಎಲ್ಲ ಮಾಡ್ತಾ ಇತ್ತು. ನೀರೆಲ್ಲ ಕೊಟ್ಟು ನೋಡಿದ್ವಿ, ಆಗಲಿಲ್ಲ. ಕಡೆಗೆ ಅದಕ್ಕೆ ಬಾಯಲ್ಲಿ ಸ್ವಲ್ಪ ನೊರೆ ಕಂಡಂಗಾಯ್ತು ಅಂತ ಹೇಳಿ ಕಡೆಗೆ ರವಿ ಗೌಳಿ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರಿಗೆ ಬೆಳಿಗ್ಗೆ ಬಂದು ಕಡೆ ಮತ್ತೆ ಬೆಳಗ್ಗೆ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಇಲ್ಲಿತ್ತು ಕಡೆಗೆ ಇದೇ ನಮ್ಮನಿಗೆ ಬರೋ ಗಾಡಿ ಎಲ್ಲರೂ ಜನರಿಗೆ. ಅದಕ್ಕೇನು ಹುಚ್ಚು ನಾಯಿ ಕಚ್ಚಿದೆ ಹೇಳ್ತೀರಿ? ಒಂದು ತಿಂಗಳ ಹಿಂದೆ ಕಚ್ಚಿತ್ತು. ಅದಕ್ಕೆ ಅಂದರೆ ನಾಯಿ ಕಚ್ಚಿಸ್ಕೊಂಡ್ ಬಂದಿತ್ತು. ಎಲ್ಲಿಂದ ಕಚ್ಚಿಸ್ಕೊಂಡ್ ಬಂದಿತ್ತು ಗೊತ್ತಿಲ್ಲ. ಇಲ್ಲಿ ತೊಡೆ ಭಾಗದಲ್ಲಿ ಆಮೇಲೆ ಗುದಿತಾ ಇತ್ತು. ಅದು ಕಡೆಗೆ ಇವ್ರು ಬಂದ್ಕೊಂಡು ಈಗ ಕಟ್ ಹಾಕಿ. ಈ ಭಾಗದಲ್ಲಿ ನಾಯಿಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ. ನಾಯಿಗಳಿದೆ ಜಾಸ್ತಿ ತುಂಬ.